ನೀನು ಏನ್ ಬೇಕಾದ್ರೂ ಬೆಳ್ಕೋಬಹುದು. ನೀನು ಏನ್ ಬಿತ್ತುತ್ತೀಯೋ ಅದನ್ನೇ ಬೆಳಿತಿ. ಪುಷ್ಪ, ಮಾವಿನ ಮರ ಯಾವ ಮಣ್ಣಿನ ಸಾರ ಹೀರ್ತಾ ಇತ್ತೋ ಅದೇ ಮಣ್ಣಿನ ಸಾರನ ಬೇವಿನ ಮರ ಕೂಡ ಹೀರ್ತೈತಿ. ಆದ್ರೆ ಬಿಡೋ ಫಲ ವ್ಯತ್ಯಾಸ ಇರ್ತೈತಿ. ಅರ್ಥ ಆಗ್ಲಿಲ್ಲ. ಪುಷ್ಪ, ನಿನ್ನ ಮನಸ್ಸು ಬದಲಾವಣೆ ಆಗ್ಬೇಕು, ಹಾಗೆ ನಿನ್ನ ಅಭ್ಯಾಸಗಳು ಕೂಡ ಬದಲಾವಣೆ ಆಗ್ಬೇಕು. ಏಯ್ ಲೇ ಪುಷ್ಪ, ಯಾಕೋ ಪುಷ್ಪ? ಇನ್ನೆಲ್ಲಿ ಬದಲಾವಣೆ? ಆ ವಿಕ್ರಾಂತ್ ಕೇಸ್ನಾಗ ಮುಖಭಂಗ ಆಗಿ ಹೋತು. ಇನ್ನ ಅವನ ಆರ್ಭಟ ಶುರು ಆಗ್ತೈತಿ. ಆ ಗವರ್ ಕಣ್ಣಲ್ಲಿ ಇನ್ನೂ ತಾತ್ಸಾರಕ್ಕೊಳಗಾಗ್ತೇನೆ. ಎಲ್ಲ ಆಗಿದ್ದು ನಿನ್ನಿಂದನ, ನೀ ಮೈ ಮರ್ತಿದ್ರಿಂದನ ಅಂತ ಅವ ಚುಚ್ಚಿ ಚುಚ್ಚಿ ಮಾತಾಡ್ತಾಳ. ಅವ್ವ ಇಲ್ದ ನಾನಿಲ್ಲ ಧರ್ಮಣ್ಣ. ಏನಾರ ಮಾಡಿ ಕ್ಷಮ ಮಾಡಕ್ ಹೇಳು ಮಾರಾಯ. ಕ್ಷಮ ಇಲ್ದ ನನಗ ನೆಮ್ಮದಿ ಸಿಗಂಗಿಲ್ಲ. ಏನಾದ್ರೂ ಮಾಡು ಮಾರಾಯ, ನನಗ ಅವ್ವ ಬೇಕು. ಪುಷ್ಪ, ಮನಸ್ನ ಗಟ್ಟಿ ಮಾಡ್ಕೋ. ನಿನಗೆ ಮುಂದೆ ಕೆಪಾಸಿಟಿ ತೋರ್ಸೋ ಅವಕಾಶ ಬಂದೇ ಬರ್ತೈತಿ. ಹಂಗಂತ್ಯ? ಹೌದು. ಕೇಸ್ ಗೆದ್ದು ವಿಕ್ರಾಂತ ಸುಮ್ನೆ ಇರ್ತಾನಂತ ಮಾಡಿ ಏನು? ವಾಡೆ ಮೇಲೆ ಅವಶ್ಯವಾಗಿ ದಾಳಿ ಮಾಡೇ ಮಾಡ್ತಾನ. ಹಂಗಾತು ಅಂದ್ರ ಆ ವಿಕ್ರಾಂತನ ಚಿಂದಿ ಉಡಾಯಿಸು. ಆಗ ಅವರು ನಿನ್ನ ಮೆಚ್ಕೋತಾರ. ಅನು, ನೀನು ಗಣೇಶ, ಸುಬ್ರಹ್ಮಣ್ಯ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಅಂತಾನೆ ಇರು. ಗಣೇಶನ್ ಮುಳುಗಿಸ್ದಂಗೆ ನಿನ್ನೂ ಒಂದಿನ ಮುಳುಗಿಸ್ಬಿಡ್ತಾರೆ. ನನ್ನ ಕುಳುಗಿಸ್ತಾರೆ. ನಾನು ಪ್ರಿನ್ಸಸ್. ಲೊಟ್ಟೆ ಪ್ರಿನ್ಸಸ್. ನಿನಗ್ ಎಷ್ಟು ಸಲನೇ ಹೇಳೋದು ಮಾರೈತಿ? 100 ಸಲ ಹೇಳಿದೀನಿ. ನಿನಗ್ ಹೇಳೋ ಬದ್ಲು ಆ ಬಂಡೆಕಲ್ಲಿ ಹೋಗಿ ತಲೆ ಆದ್ರೂ ಚಚ್ಕೊಂಡಿದ್ರೆ ಅದಾದ್ರೂ ಹೋಗಿ ತೇಜುನ್ ಬಡಿತಿತ್ತು. ಇವತ್ತು ಸ್ಕೂಲಲ್ಲಿ ಸಿಗ್ತಾನೆ, ಅವಾಗ ನಾನ್ ಮಾತಾಡ್ಸಲ್ಲ. ನೀನ್ ಬರೀ ಹೇಳೋದೇ ಆಯ್ತು, ಬಳೆ ಕೊಚ್ಕೋತ್ಯ, ಏನು ಮಾಡಲ್ಲ. ವೇಸ್ಟ್ ಬಾಡಿ ನೀನು. ನಾನೇನು ವೇಸ್ಟ್ ಬಾಡಿ ಅಲ್ಲ, ಸ್ಟ್ರಾಂಗ್ ಅಲ್ಲಿ ಗೊತ್ತಾ? ಲಾಸ್ಟ್ ಟೈಮ್ ತೇಜಿಗೆ ಒಂದ್ ಕೊಟ್ಟಿದ್ದೆ. ಇದೆಲ್ಲ ಸುಳ್ಳು ಕಣೆ, ನಾನ್ ಯಾವ್ದು ನಂಬಲ್ಲ. ಅಯ್ಯಯ್ಯೋ ನಿಜ, ಪ್ರಾಮಿಸ್. ನಿನಗೂ ಹಂಗೂ ಸರಿಯಾಗಿ ಜಗಳ ಆಗಿದ್ರೆ ಅವನ್ ಯಾಕೆ ಇಲ್ಲಿಗೆ ಬರ್ತಾ ಇದ್ದ? ನೀನ್ ಎಲ್ಲೋ ಸುಳ್ಳು ಹೇಳ್ತಾ ಇದ್ಯಾ. ಅವ್ನ್ ಯಾಕೆ ಇಲ್ಲಿಗೆ ಬಂದ ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಕೂತಿದ್ರೆ ಮುಗೀತು ನಿನ್ ಕತೆ, ಬಿಡು. ಮಾತೆತ್ತಿದ್ರೆ ಊಟಕ್ಕೆ ಇಲ್ಲಿ ಬಂದ್ ಸಾಯ್ತವೆ. ಅಲ್ಲ, ಅವ್ರ ಮನೇಲಿ ಅಕ್ಕಿ ಇಲ್ವಾ? ಅಕ್ಕಿಗೇನ್ ಬರಗಾಲ ಬಂದಿದ್ಯಾ ಅವ್ರ ಮನೆಯಲ್ಲಿ? ನೋಡೋನು, ಅವ್ನ್ ಇದೇ ತರ ಬಂದು ಹೋಗಿ ಮಾಡ್ತಿದ್ರೆ ಮುಗೀತು ನಿನ್ ಕತೆ. ಅವನಿಲ್ಲೇ ಬಂದ್ ಸೇರ್ಕೋತಾನೆ. ಆಮೇಲೆ ಈ ಮನೇಲಿ ಅವನ್ ಫಸ್ಟು, ನೀನ್ ಲಾಸ್ಟ್ ಆಗ್ಬಿಡ್ತೀಯ ನೋಡು. ಫಸ್ಟ್ ಅವನ್ನ ರೆಡಿ ಮಾಡ್ತಾರೆ, ಆಮೇಲೆ ತಿಂಡಿ ಕೊಡ್ತಾರೆ, ಆಮೇಲೆ ಬಟ್ಟೆ, ಸೈಕಲ್ ಎಲ್ಲಾನು ಕೊಡಿಸ್ತಾರೆ. ನಿನ್ನಮ್ಮ ಅವನಿಗೆ ಕತೆ ಹೇಳ್ತಾಳೆ, ನಿನಗೇನು ಹೇಳ್ತಾಳೆ? ಏನು ಹೇಳಲ್ಲ. ನಿನಗೆ 50 ಪೈಸೆ ಚಾಕ್ಲೇಟ್ ಕೊಡಿಸಿ ಕೈ ತೊಳ್ಕೊತಾಳೆ, ನಿನ್ನ ನೆಗ್ಲೆಕ್ಟ್ ಮಾಡ್ತಾಳೆ. ಹೌದಾ? ಹೌದು, ಇದೇ ಆಗೋದು, ಇದೇ ಆಗ್ತಿರೋದು. ರಾತ್ರಿ ನೋಡ್ದ್ಯಲ್ಲ ಅವನ ಎಲ್ರು ಎಷ್ಟು ಮುದ್ ಮಾಡ್ತಿದ್ರು ಅಂತ. ಇದು ಹಿಂಗೆ ರಿಪೀಟ್ ಆಗ್ಬಾರ್ದು ಅಂದ್ರೆ ನೀನ್ ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು? ಸ್ಕೂಲಲ್ಲಿ ತೇಜುಗೆ ಕಾಟ ಕೊಡ್ಬೇಕು. ಹಪ್ಳ ಪುಡಿ ಮಾಡ್ದಂಗೆ ನೀನ್ ಅವನ ಪುಡಿ ಪುಡಿ ಮಾಡ್ಬೇಕು. ನೀನ್ ನೋಡಿದ್ರೆ ಬೆಚ್ಚ ಬಿಡ್ಬೇಕು ಅವನು. ಹಂಗ್ ಮಾಡು. ಹೌದಾ? ಹಾಗ ಅವನು ನಮ್ಮ ಮನೆಗ್ ಬರಲ್ವಾ ಅತ್ತೆ? ನೋಡೋನು, ನಾನ್ ಹೇಳ್ಕೊಟ್ಟಂಗ್ ಮಾಡಿದ್ರೆ ಅವನು ಇಲ್ಲಿಗ್ ಬರಲ್ಲ. ಇಲ್ದಿದ್ರೆ ಬಂದೇ ಬರ್ತಾನೆ, ನಿನ್ನ ಪಲ್ಲವಿಯಿಂದ ದೂರ ಮಾಡ್ತಾನೆ. ಬಿಡ್ಬೇಡ ಅವನ್ನ, ಹಾಕೊಂಡ್ ಜಜ್ಜು ಆ ತೇಜುನ ಹೇಳ್ತೀನಿ. ತೇಜು, ನಿನ್ನ ಕೈ ತೆಗಿದ್ರು ಕೂಲು ಬಂದು ಸರಿಯಾಗಿ ಮಾಡ್ತೀನಿ ನಿಂಗೆ. ಬಿಡಲ್ಲ ನಾನು ತೇಜುನ.
ಯಾಕವ ನನ್ನಿಷ್ಟು ತಾತ್ಸಾರ ಮಾಡ್ತಿ ಅಂತ ಮಾಡ್ಬಾರ್ದು ತಪ್ಪನ್ನ ನಾನೇನವ ಮಾಡದ್ನಿ? ಯಾಕಿಷ್ಟು ಕೋಪನವ ನನ್ ಮೇಲೆ ನಿನಗ? ಅಂದ್ರ ಅಷ್ಟಾಸಹ್ಯನ ನಿನಗ? ಸೋತವ್ರಿಗೆ ಜೀವನ ಮಾಡೋ ಅಧಿಕಾರ ಇಲ್ಲೇನು? ಸೋತಾವ ಸತ್ತ ಹೋಗ್ಬಿಡ್ಬೇಕ ಹಂಗಂದ್ರ? ಅವ್ವ, ನಾನು ಹಿಂಗ್ ಮಾಡಿರೋ ಸೇವೆ ಯಾವ್ದು ನಿನ್ ಕಣ್ಣಿಗೆ ಕಾಣವಲ್ದ? ನಾನು ಇಲ್ದ ಹೋಗಿದ್ರ ಅವತ್ತ ನಿನ್ನ ವಿಕ್ರಾಂತ ಜೈಲಿಗೆ ಕಳಿಸ್ತಿದ್ದ. ನೆನ್ಪಾಯ್ತ ನಿನಗ? ಒಂದ್ ಸೋಲ ದುಬಾರಿ ಆಗೋತ್ತ, ನನ್ 100 ಗೆಲುವು ನಿನಗ್ ಲೆಕ್ಕನ ಇಲ್ದಂಗ ಆಗೋತ್ತ. ನಿನ್ ದೃಷ್ಟಿನಾಗ ನನ್ ಕಸದ್ ಸಮಾಗ್ಯಾನೆ ಅಲ್ಲೇನವ್ವ? ಅಲ್ವಾ? ರೀ ಯಾಕ್ರಿ ಬಾಳ ದುಃಖ ಮಾಡ್ಕೊಂಡಿರಿ? ಅತ್ಯಾರು ಅವಮಾನ ಮಾಡಿದ್ರು ಅಂತ ನೊಂದ್ಕೊಂಡಿದ್ದೀರಾ? ಹಂಗೇನಿಲ್ಲ. ನಿನ್ ಜೋಡಿ ಮಾತಾಡಕ್ ಮನ್ಸಿಲ್ಲ ಹೊಂಡಿಲಿಂದ. ನಾನ್ ಏನಾದ್ರೂ ಮಾತಾಡಿದ್ರೆ ಸಾಕ, ನನ್ ಮಾತ ಕೇಳವಲ್ರಿ. ನೋಡ್ರಿ, ಅತ್ಯಾರು ಏನಾದ್ರೂ ಹೇಳ್ತಾರಂದ್ರ ಅದನ್ನ ನೀವು ಸ್ವಲ್ಪ ತಲೆಗ್ ಹಾಕೋರಿ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಮನ್ಸು ಸ್ವಾಭಿಮಾನ ಅಂತಿದ್ರ ಅದನ್ ಸ್ವಲ್ಪ ತಲೆಗ್ ಹಾಕೋರಿ. ಅತ್ಯಾರ್ ಮಾಡಿರೋ ಅವಮಾನ ಅನ್ಕೋಬೇಡ್ರಿ, ಅದೆಲ್ಲ ನಿಮ್ಮ ಒಳ್ಳೇದಕ್ಕ. ಗೊತ್ತದ, ಈಗಾಗ್ಲೇ ನನ್ ತಲಿ ಸಿಟ್ಟು ಹಿಡ್ದದ. ನೀ ಏನೇನ ಹೇಳಿ ಹುಚ್ಚಿಡಿಸ್ಬೇಡ. ಸ್ವಲ್ಪ ಹೊತ್ತು ಒಂಟಿ ಆಗಿರ್ಬೇಕ ನೀವ್ ಹೊಂಡಿಲಿಂದ. ಅಲ್ಲ ರೀ, ನನ್ ಮಾತ್ ಕೇಳ್ರಿ, ನಾನು ನಿಮ್ಮ ಒಳ್ಳೇದಕ್ಕ ಹೇಳಕತ್ತೀನಿ. ಅದು ಅತ್ಯಾರು ಹೊಂಡಂದ ಹೌದಿಲ್ಲ ಹೊಂಡ. ಆತ್ ಬಿಡ್ರಿ, ಯಾಕಿಷ್ಟ್ ಬೈತೀರಿ?